ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಯ ಮುಸ್ಸಂಜೆ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮೈಸೂರು ನಗರದ 12 ಪ್ರಮುಖ ರಸ್ತೆಗಳಿಗೆ ಕಾಂಕ್ರೀಟ್ ಗ್ಯಾರಂಟಿ. ಸಂಚಾರ ದಟ್ಟಣೆ ಹಾಗೂ ರಸ್ತೆಗಳ ಬಾಳಿಕೆಗಾಗಿ ಬರೋಬ್ಬರಿ 6 ಕೋಟಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭ. ಮೈಸೂರಿನಲ್ಲಿ ರಾಷ್ಟ್ರೀಯ ನಾಡ ಕುಸ್ತಿ ಹಬ್ಬ. ಪೈಲ್ವಾನರ ಕಾದಾಟಕ್ಕೆ ಪ್ರೇಕ್ಷಕರು ಫಿದಾ. ಮೈಸೂರು ಉದ್ಯಮಿಗೆ ಬಿಗ್ ಶಾಕ್. 35.94 ಲಕ್ಷ ರೂಪಾಯಿ ದೋಚಿದ ಸೈಬರ್ ಕದೀಮರು. ಕೇವಲ ಇಮೇಲ್ ಲಿಂಕ್ಗಳನ್ನು ನಂಬಿ ಹಣ ಕಳೆದುಕೊಂಡ ಉದ್ಯಮಿ. ಸಾರ್ವಜನಿಕರು ಎಚ್ಚರದಿಂದಿರುವಂತೆ ಸೈಬರ್ ಕ್ರೈಂ ಪೊಲೀಸರ ಮನವಿ. ಕ್ರಿಕೆಟರ್ ಎಸ್ಎಲ್ ಅಕ್ಷಯ್ಗೆ ಮೈಸೂರಲ್ಲಿ ಸಂತಾಪ. ಹೃದಯಾಘಾತದಿಂದ ನಿಧನರಾದ ಕರ್ನಾಟಕದ ಮಾಜಿ ಆಟಗಾರ ಅಕ್ಷಯ್ ಅವರಿಗೆ ಮೈಸೂರಿನ ಕೆಎಸ್ಸಿಎ ವಲಯ ಹಾಗೂ ಕ್ರೀಡಾಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮೈಸೂರು ಸಜ್ಜು. ಮುಂಬರುವ ವಿಶ್ವ ಯೋಗ ದಿನಾಚರಣೆಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಸಿದ್ಧತೆ ನಡೆಸುತ್ತಿದ್ದು, ಈ ಬಾರಿ ದಾಖಲೆಯ 1.2 ಲಕ್ಷ ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಗುರಿ ಹೊಂದಲಾಗಿದೆ. ಕ್ಲೀನ್ ಸಿಟಿ ಪಾಲಿಕೆಗೆ ತರಾಟೆ. ಕೇವಲ ಪ್ಯಾಚ್ ವರ್ಕ್ ಕಾಮಗಾರಿ. ಮಳೆಗಾಲ ಆರಂಭವಾಗುತ್ತಿದ್ದರೂ ಮೈಸೂರು ಮಹಾನಗರ ಪಾಲಿಕೆ ರಸ್ತೆಗಳಿಗೆ ಡಾಂಬರೀಕರಣ ಮಾಡುವ ಬದಲು ಕೇವಲ ತೇಪೆ ಕಾರ್ಯ ನಡೆಸುತ್ತಿರುವುದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಆರೋಗ್ಯ ಸೇವೆ ಬಲವರ್ಧನೆಗೆ ಚಾಮರಾಜನಗರ ಡಿಎಚ್ಒ ಕಟ್ಟುನಿಟ್ಟಿನ ಸೂಚನೆ. ಗುಂಡ್ಲುಪೇಟೆ ಗಿರಿಜನ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳ ಗುಣಮಟ್ಟ ಸುಧಾರಿಸಲು ಮತ್ತು ಕಾರ್ಯಕ್ರಮಗಳ ಕಟ್ಟುನಿಟ್ಟಿನ ಅನುಷ್ಠಾನಕ್ಕೆ ಡಿಎಚ್ಒ ಡಾಕ್ಟರ್ ಚಿದಂಬರ ಆದೇಶ. ಮಾದಪ್ಪನ ಬೆಟ್ಟದಲ್ಲಿ ಕೊನೆಗೂ ಬೋನಿಗೆ ಬಿದ್ದ ನರಭಕ್ಷಕ ಚಿರತೆ. ನಾಗಮಲೆ ಪಾದಯಾತ್ರೆ ವೇಳೆ 10 ವರ್ಷದ ಬಾಲಕನನ್ನು ಬಲಿ ಪಡೆದಿದ್ದ ಚಿರತೆಯನ್ನು ಕೊನೆಗೂ ಸೆರೆ ಹಿಡಿದ ಅರಣ್ಯ ಇಲಾಖೆ. 70ಕ್ಕೂ ಹೆಚ್ಚು ಸಿಬ್ಬಂದಿ ನಡೆಸಿದ ಬೃಹತ್ ಜಂಟಿ ಕಾರ್ಯಾಚರಣೆ ಯಶಸ್ವಿ. ಮಂಡ್ಯ ಕಿಕ್ಕೇರಿ ಹೋಬಳಿಯಲ್ಲಿ ಕನ್ನಂಬಾಡಮ್ಮ ದೇವಿ ಹಬ್ಬದ ಭಾರೀ ಸಂಭ್ರಮ. ಗೋಡೆ ಹೊಸಹಳ್ಳಿಯಲ್ಲಿ ರೈತಾಪಿ ಜನರ ಆರಾಧ್ಯ ದೈವ ಕನ್ನಂಬಾಡಮ್ಮ ದೇವಿಯ ವಾರ್ಷಿಕ ಉತ್ಸವ. ವಿಜೃಂಭಣೆಯ ಆಚರಣೆಯಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತಾದಿಗಳು. ಮಂಡ್ಯ ನಾಗಮಂಗಲ ಕಂದಾಯ ಇಲಾಖೆಯಲ್ಲಿ ಭಾರೀ ಅಕ್ರಮ. 1,000 ಎಕರೆ ಸರ್ಕಾರಿ ಭೂಮಿ ಗೋಲ್ಮಾಲ್ ಬಯಲು. ವಾಹನ ಸವಾರರಿಗೆ ಮತ್ತೆ ತೈಲ ಶಾಕ್. ರಾಜ್ಯದಲ್ಲಿ 2 ವಾರಗಳಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ತಲಾ 2 ರೂಪಾಯಿರಷ್ಟು ಹೆಚ್ಚಳ ಮಾಡಲಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳ ಪರಿಷ್ಕರಣೆ. ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯಲ್ಲಿ ಪರಿಷ್ಕರಿಸಲು ನಿರ್ಧರಿಸಲಾಗಿದೆ. ಸತ್ತವರ ಹೆಸರಲ್ಲೂ ಹಣ ಪಡೆಯುತ್ತಿರುವುದು ಹಾಗೂ ಅರ್ಹತೆ ಮೀರಿದವರಿಗೂ ಉಚಿತ ವಿದ್ಯುತ್ ಸಿಗುತ್ತಿರುವುದು ಪತ್ತೆಯಾದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ ವರುಣನ ಆರ್ಭಟ. ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್. ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮುಂದಿನ 7 ದಿನ ಗುಡುಗು ಬಿರುಗಾಳಿ ಸಹಿತ ಭಾರೀ ಮಳೆಯ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ಭಟ್ಕಳ ನದಿ ದುರಂತ. ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ. ಕಪ್ಪೆ ಚಿಪ್ಪು ಸಂಗ್ರಹಿಸಲು ಹೋಗಿ ಸಂಭವಿಸಿದ ಘೋರ ದುರಂತ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಸರ್ಕಾರ. ಖಾಸಗಿ ಆಸ್ಪತ್ರೆ ಶೌಚಾಲಯದಲ್ಲಿ ಮಹಿಳೆಯರ ವಿಡಿಯೋ ಚಿತ್ರೀಕರಣ, ಕಾಮಕನ ಬಂಧನ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೊಬೈಲ್ ಮೂಲಕ 100 ಮಹಿಳೆಯರ ಖಾಸಗಿ ದೃಶ್ಯ ಸೆರೆ ಹಿಡಿದಿದ್ದ ಕಿರಾತಕ ಪೊಲೀಸ್ ವಶಕ್ಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೆಚ್ಚಿದ ಪೈಪೋಟಿ. ರಾಜ್ಯ ಬಿಜೆಪಿ ಉಸ್ತುವಾರಿ ನಿತಿನ್ ನವೀನ್ ಭೇಟಿ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಭವಿಷ್ಯದ ಕುರಿತು ತೀವ್ರ ಕುತೂಹಲ. 114 ರಫೇಲ್ ಜೆಟ್ಗಳ ಖರೀದಿಗೆ ಭಾರತ ಮುಂದು.
ಭಾರತೀಯ ವಾಯುಸೇನೆಯನ್ನು ಬಲಪಡಿಸಲು ಫ್ರಾನ್ಸ್ನಿಂದ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವ ವಿನಂತಿ ಪತ್ರವನ್ನು ಭಾರತ ಅಂತಿಮಗೊಳಿಸಿದ್ದು ಶೀಘ್ರದಲ್ಲೇ ಫ್ರಾನ್ಸ್ಗೆ ಕಳುಹಿಸಲಿದೆ. ಇದಿಷ್ಟು ಇವತ್ತಿನ ಮುಖ್ಯಾಂಶಗಳು. ಹೆಚ್ಚಿನ ಸುದ್ದಿಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.